ಅಲ್ವಾ? ಇವ್ರ ಮನ್ಯಾಗ ಈಗ ಏನಾರ ಫೋನ್ ಹಚ್ಚಿದ್ನಿ ಅಂದ್ರೆ ಅವ್ರ ಅಪ್ಪ ನುಲ್ಕೊಂತ ನನಗೆ ಏನು ಗೊತ್ತಾ ಇಲ್ರಿ ಅಳಿ ಅಂದ್ರ ನನಗೆ ಏನೋ ಇದು ಇನ್ನ ಇಲ್ರಿ ಅಂತೆ ನುಲ್ಕೊಂತ ಮಾತಾಡ್ತಾರೆ. ಇವ್ರ ಮನ್ಯಾಗ ಗಂಡ್ ಮಕ್ಳಿಗೆ ವ್ಯಾಲ್ಯೂನ ಇಲ್ಲ ಇವ್ರಿಗೆ. ಅಲ್ಲ ನಮ್ಮ ಪಪ್ಪ ಅಮ್ಮಂಗೆ ಏನು ಹೇಳಿರಂಗೆ ಇಲ್ಲ, ನೀ ಹಂಗ ಒಟ ಒಟ ಏನಾರ ಅನ್ನಕ್ ಹೋಗ್ಬೇಡ ನೋಡು ನೀನ್ ನಮ್ಮ ಅಪ್ಪ ಅಮ್ಮ ಬಗ್ಗೆ. ಬರೇ ಹೆಣ್ಣು ಮಕ್ಕಳ್ದ ಇವ್ರ ಮನ್ಯಾಗ. ಅವಳು ಮಾತಾಡಕತ್ತಾನ, ನಮ್ಮ ಅಪ್ಪ ಫೋನ್ ಹಚ್ತೀನಿ ನಿಂದಿರ್ ನಾನು. ಹಲೋ ಅಪ್ಪ. ಅಪ್ಪ ಏನಾಯ್ತು ಗೊತ್ತನ, ನಿನ್ನಿಂದ ಜಗಳ ಹತ್ಬಿಟ್ಟೈತೆ ನಮ್ಮ ಮನ್ಯಾಗ. ಅಂದ್ರೆ ನೀವು ಮನೆ ಕೇಕ್ ಕಟಿಂಗ್ ಅಂತ ಇವ್ರ ಆಫೀಸ್ ವರ್ಕಿಗೆ ಹೋಗಿದ್ದೆ ನಾನು. ಅಂದ್ರೆ ಅವ್ರ ಆಫೀಸ್ ಕೊಲಿಗೆ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಹೋದಲ್ಲಿ ಯಾರೋ ಒಬ್ಬಕ್ಕೆ ಇವ್ನ ಮೈ ಮುಟ್ಟೋದು ಕೈ ಮುಟ್ಟಿ ಮಾತಾಡ್ಸೋದು ಮಾಡಕತ್ತಿದ್ಲು. ಅದಕ್ಕೆ ನಾ ಮನೆಗೆ ಬಂದ್ಮೇಲೆ ಹಿಂಗ್ಯಾಕೆ ಮಾಡಕತ್ತಿ ಅಂತ ನಾನು ಕೇಳಿದ್ರ ನನಗೆ ಈಗ ನೀ ಬರೀ ಅನುಮಾನ ಪಡ್ತಿ ಹಂಗೆ ಹಿಂಗಂದ ಅಂದ. ಆಮೇಲೆ ಏನಾಯ್ತು, ಬೆಳಿಗ್ಗೆ ಕಸ ಹೊಡಗಾಕತ್ತಿದ್ನೆ, ಕಸ ಎಲ್ಲ ಹೊಡಗಿದ್ದೆ ನಾನು. ಇವ್ರು ಬಂದು ಏನು ಬೆಳಿಗ್ಗೆ 9ಕ್ಕೆ ಹೋಗ್ಯಾನ, ಮತ್ತೆ 9ಕ್ಕೆ ಹೋಗಿ 12ಕ್ಕೆ ಬಂದಾನ. ಬಂದು ಇಕ್ಕಟ್ಟ ಅಮಾಶೆಲ್ಲ ಸಾಯಂಕಾಲ ಇಕ್ಕಟ್ಟು ಹೊಡ್ಸಿದಾತಂದ. ಇವ ಏನಂದ, ನಾನು ಒರೆಸ್ತೀನಿ ತಗೋ ಅಂತ ಒರ್ಸಾಕತ್ತ. ಒರೆಸ್ಬೇಕಾದ್ರೆ ಅಲ್ಲಿ ಸಿಲಿಂಡರ್ ಇಟ್ಟಿರ್ತೀವಿ ಒಳಗೆ ಕಬೋರ್ಡ್ನಾಗ. ಆ ಸಿಲಿಂಡರ್ ಕಬೋರ್ಡ್ ನಾನು ತೆಗ್ದಿಲ್ಲ. ಹೋದ ಸಲ ಎಲ್ಲ ಯುಗಾದಿಗಂತೆ ಎಲ್ಲ ತೊಳೆದು ಸ್ವಚ್ಛ ಮಾಡಿನಲ್ಲ, ಮ್ಯಾಗಿಂದ ಅಷ್ಟೇ ಕಸ ತಕೊಂಡಿದ್ದೆ. ಇವ್ 3 ದಿನದಿಂದ ನಿಂಗೆ ಲ್ಯಾಟ್ರಿನ್ ಸಿಕ್ಕಿಲ್ಲ, ನಿನ್ ಕಸ ಹೊಡ್ಯಾಕ್ ಬರಲ್ಲ, ನೆತ್ತಿ ಮೇಲೆ ಇಟ್ಟಿ ಅಂತೇಳಿ ಅವ್ರ ಅಪ್ಪಗೆ ಫೋನ್ ಹಚ್ಚಿದ. ಅವ್ರ ಅಪ್ಪ ನೋಡಿದ್ರೆ ನನಗೆ ಕೋರ್ಟು ಕಚೇರಿ ಆದ ಈದ ಅಂತ ಅನ್ನಕತ್ತಾರ. ಅವ್ರ ಅವ್ವನು ನನಗೆ ರೋಗಿಷ್ಟೇ ಹಂಗ ಹಿಂಗ ಅನ್ನಕತ್ ಬಿಟ್ಟಾಳಪ್ಪ. ಅಲ್ಲ ಲಾಸ್ಟ್ ಟೈಮ್ ಜಗಳ ಆದಾಗೂ ನನ್ ಕಣ್ಣೀರ್ ಹಾಕಿ ಕಳಿಸಿದ್ರು ಅವರು. ಬರೀ ನನ್ನ ಮಗಳಿಗೆ ಎಷ್ಟರ ಕಣ್ಣೀರ್ ಹಾಕ್ಸಕತ್ತಾರ ಇವ್ರು. ಕೊಡೋ ಒಂದ್ ಜೋಡಿ ಮಾತಾಡ್ತೀನಿ. ಹಲೋ ರೀ ಮಾವಾರ. ಅಲ್ರಿ ಮಾವಾರ, ನಿಮ್ಮ ಮಗಳು ಏನಂತ ಗೊತ್ತನ, ನಾ ಇಲ್ದಾಗ 4 ಜನ ಹುಡುಗಿಯನ್ ಕರ್ಕೊಂಡು ಬಂದಿರ್ತೀನಿ ಅಂತ ಅನ್ನಕತ್ತಾಳ. ಇಲ್ಲಪ್ಪ, ಅದು ಹುಟ್ಟಿಸ್ಕೊಂಡ್ ಅನ್ನಕತ್ತಾನ. ಆಮೇಲೆ ಏನು ಇದನ್ನ ಕೆಲಸ ಮಾಡಂಗಿಲ್ಲ ನೀನ ಮಾಡ್ಕೋ, ಆಮೇಲೆ ಹೊಚ್ಚಲ ತೊಳೆಯಂಗಿಲ್ಲ ನೀನ ತೊಳ್ಕೋ, ಹಿಂದೆಲ್ಲ ಮಾತಾಡ್ತಾಳ್ರಿ. ಅಪ್ಪ ನಾ ದಿನ ಒಂದ್ಸಲ ತೊಳಿತೀನಪ್ಪ, ಅವ್ನು ನೋಡ್ಲಿಕ್ಕ ನಾ ಏನ್ ಮಾಡ್ಲಿ. ಅಲ್ರಿ ಹೇಳಿ ಅಂದ್ರೆ ಹೊಂದ್ಕೊಂಡು ಹೋಗಕ್ ಆಗತ್ತಿಲ್ರಿ ನಿಮ್ಗೆ. ಎಷ್ಟಂದ್ರೆ ನಾವು ಬರೀ ಹೊಂದ್ಕೊಂಡು ಏನ್ ಹೇಳಿದ್ರು ಹೊಂದ್ಕೊಂಡು ಹೋಗ ಅಂತೀರಲ್ರಿ. ಆಯ್ತು ತಗೋರಿ, ಇಡ್ತೀನಿ. ಹಲೋ ಅಪ್ಪ. ಅವ್ರ ಅಪ್ಪಾರು ಫೋನ್ ಹಚ್ಚಿದ್ರು, ಏನಾರ ಮಾತು ಹೇಳಿದ್ರು ಬರೀ ಹೊಂದ್ಕೊಂಡು ಹೋಗಕ್ ಆಗಲ್ಲನ್ರಿ ಅಂತಾರ. ಅಲ್ಲ ಕೆಂದಿದ್ದೆಲ್ಲ ಹೇಳಿದಿಲ್ಲ. ಅವ್ರು ನನ್ನ ಮಾತಾಡಕ ಬಿಡವಲ್ರಿ, ಬರೀ ಹೊಂದ್ಕೊಂಡು ಹೋಗ್ರಿ ಅನ್ನೋದು ಅಂತಾರ. ಆಮೇಲೆ ಅವರು ಅಂದ್ರು ಕೋರ್ಟ್ಗೆ ಹೋಗಿದ್ರು ಹೋಗ್ರಿ ಅಂದ್ರು. ಹೌದಾ? ಅಷ್ಟ ಅನ್ನಕತ್ತಂದ್ರೆ ಬಾ ನೀನು ಇಲ್ಲೇ ಬಾ, ಹುಬ್ಳಿಗೆ ಇಲ್ಲೇ ಕೂತು ಮಾತಾಡೋಣ ಬಾ ಅಂತ ಹೇಳಕ್ ಕರ್ಕೊಂಡ್ ಬಾ ಈಗ. ಆಯ್ತಪ್ಪ, ಕರ್ಕೊಂಡ್ ಬರ್ತೀನಿ. ಈ ಸದ್ಯ ರೆಡ್ ಬಸ್ಸಿಗೆ ಹತ್ತೀನಿ, ಕರ್ಕೊಂಡ್ ಬರ್ತೀನಿ. ಏನ್ ಬುಕ್ಕಿಂಗ್ ಮಾಡಲ್ಲ ಏನಿಲ್ಲ, ಹಂಗ ಹೇಳ್ಕೊಂಡ್ ಬರ್ತೀನಿ ಈಕಿನ. ಆಯ್ತು ಅಷ್ಟ ಮಾಡು. ನೋಡೋ ಹೆಂಗ್ ಮಾತಾಡಕತ್ತಾನ ನೋಡೋ. ಹಲೋ. ಹೇಳ್ಪ. ಏನ್ರಿ ಮಾವಾರ, ಏನ ನಮ್ಮ ಅಕ್ಕಾಗ ಡಿವೋರ್ಸ್ ಕೊಡ್ತೀನಿ ಅದು ಅನ್ನಕತ್ತೀರಂತ. ನೋಡ್ಪ, ಹಿಂಗಾತ್. ಆಮೇಲೆ ನೋಡು, ನಿಮ್ಮ ಅಕ್ಕ ಈ ಬೆಳಿಗ್ಗೆ ಏಳಂಗಿಲ್ಲ, ಕಸ ಹೊಡೆಯಂಗಿಲ್ಲ, ಮತ್ತೆಲ್ಲ ಹೊಂದ್ಕೊಂಡು ಹೋಗ್ತೀನಿ. ಆಮೇಲೆ ಆಕಿಗೆ ಆರಾಮಿಲ್ಲ ಅಂದ್ರು ನಾನ ಮಾಡ್ಕೊಂಡು ಹೋಗ್ತೀನಿ. ಅಷ್ಟೆಲ್ಲ ಮಾಡಿದ್ರು ನಿಮ್ಮ ಅಕ್ಕ ನನಗ ಏನು ಮಾಡಂಗಿಲ್ಲ. ಆಮೇಲೆ ಬರೀ ಅಮ್ಮಣ್ಣ ಒಬ್ಬಕ್ಕೆ ಯಾರು ಕೈ ಮುಟ್ಟಾಳ, ಬಟ್ ಫೋಟೋ ತೆಗೆ